ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನ ದೇವೇಭ್ಯೋ ನ ವಿಪ್ರೇಭ್ಯೋ ನ ಬಂಧುಭ್ಯೋ ನ ಚಾತ್ಮನೆ ಜಲಾರಿ ನೃಪ ಚೋರೋಭ್ಯೋ ನಿಶ್ರಯಂ ಧನನಾಶನಂ. ಯಾವ ಧನವನ್ನು ದೇವತೆಗಳಿಗಾಗಲಿ, ಯಾವ ಧನವನ್ನು ವಿಪ್ರರಿಗಾಗಲಿ, ಯಾವ ಧನವನ್ನು ಸ್ವಂತಕ್ಕಾಗಲಿ, ಯಾವ ಧನವನ್ನು ಬಂಧುಗಳಿಗಾಗಲಿ, ಯಾವ ಧನವನ್ನು ಯಜ್ಞ ಯಾಗಗಳಿಗೆ ಸಮರ್ಪಣೆ ಆಗಿಲ್ಲವೋ ಆ ಧನ ಚೋರನಿಂದ ಅಪಹರಿಸಲ್ಪಡುವುದು. ನಿನಗೆ ಪ್ರಯೋಜನ ಎಂದೂ ಬಾರದು. ಈ ದಿವಸ ಪ್ರದೋಷ ಇರತಕ್ಕಂತಹದ್ದು ನಿನಗೆ ಪ್ರಯೋಜನ ಆಗಬೇಕು. ನೀನು ಮಾಡಿರ್ತಕ್ಕಂಥ ಸತ್ಕರ್ಮಗಳು ಫಲವನ್ನು ಕೊಡಬೇಕು. ಅದು ಅಪ್ರಯೋಜನವಾಗಬಾರದು, ಪ್ರಯೋಜನವೇ ಕಾಣಬೇಕು ನನ್ನ ಬದುಕಿಗೆ ಅನ್ನೋದಾದರೆ ಈ ದಿನ ಪ್ರದೋಷದ ದಿನ ಸಂಜೆ ವೇಳೆ ಶಿವನಾಮ ಸ್ಮರಣೆ ಮಾಡೋ ಮುಖಾಂತರ ಶಿವನ ದೇಗುಲದಲ್ಲಿ ನೀವು ಕಾಲಾಹರಣ ಮಾಡ್ತೀರಿ. ಯಾವ ರೀತಿ? ಶಿವನಾಮ ಸ್ತೋತ್ರವನ್ನು ಮಾಡತಕ್ಕಂತಹದ್ದು. ಪಂಚಾಕ್ಷರಿಯ ಮಂತ್ರ ಒಂದೇ ಪಂಚಭೂತಗಳಿಗೆ ನಾವು ಕೃತಜ್ಞತೆ ಮೊದಲು ಸಲ್ಲಿಸಬೇಕು. ನಮ್ಮ ಯಾವ ಕೆಲಸಗಳು ಯಾಕೆ ಆಗುವುದಿಲ್ಲ ಅಂತಂದರೆ ಪಂಚಭೂತಗಳಿಗೆ ನಾವು ಸೇವೆ ಸಲ್ಲಿಸದೇ ಇರತಕ್ಕಂತಹದ್ದು, ಕೃತಜ್ಞತೆ ಸಲ್ಲಿಸದೇ ಇರತಕ್ಕಂಥದ್ದು. ಅಂತಹ ಆ ಒಂದು ಶಿವ ಪಂಚಾಕ್ಷರಿಯ ಮಂತ್ರವನ್ನು ಹೇಳಿಕೊಳ್ಳುತ್ತಾ ಶಿವನ ದೇಗುಲದಲ್ಲಿ ಇವತ್ತೊಂದು ಅರ್ಚನೆ, ಒಂದು ಪೂಜೆ, ಒಂದು ಅಭಿಷೇಕ, ಒಂದು ಮಂತ್ರ, ಒಂದು ಪಠಣ ಪಾರಾಯಣ ಮಾಡ್ತಾ ಬನ್ನಿ. ಪ್ರದೋಷದ ಪ್ರತಿಫಲವನ್ನು ತಾವು ಕಾಣುತ್ತೀರಿ. ಶುಭಂ ಭೂಯಾತ್. ಒಳಿತಾಗಲಿ.